ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಗುರು ಶ್ರೀ ರಾಘವೇಂದ್ರಾರ್ಯತ್ವಾಮಹಂ ಶರಣಂ ಗತಃ ಆಯುರಾರೋಗ್ಯವೈಶ್ವರ್ಯಂ ದತ್ವಾ ತ್ವಂ ರಕ್ಷ ರಕ್ಷ ಮಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಮಾನ್ಯರೇ, ಇವತ್ತು ನಾವು ಹಾನಗಲ್ನ ಸುಕ್ಷೇತ್ರದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಹೇಗೆ ನೆಲೆ ನಿಂತು ತಮ್ಮನ್ನು ಭಜಿಸಿ ಬಂದ ಭಕ್ತರಿಗೆ ಹರಸಿ ಆರೈಕೆ ಮಾಡಿದ್ದಾರೆ, ಮಾಡುತ್ತಿದ್ದಾರೆ ಎಂಬುದನ್ನು ಅಲ್ಲಿಯ ಮಠದ ಶ್ರೀಗಳಿಂದಲೇ ಕೇಳಿ. ಈ ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಇತಿಹಾಸ ಏನಪ್ಪ ಅಂದ್ರೆ, ಮೊದಲೇದು ಈ ವೃಂದಾವನ ನಮ್ಮ ಪೂರ್ವಜರ ಅಂತ ಶ್ರೀನಿವಾಸಾಚಾರ್ಯ ಲಿಂಗೇರಿ ಅಂತೇಳಿ ಅವರು ರಾಘವೇಂದ್ರ ಸ್ವಾಮಿಗಳ ಸರಿ ಸಮಾನ ವಹಿಸಿದ್ರು. ಆ ನಂತರ ಯಾದವಾರರ ಆಪ್ತ 7 ಜನ ಶಿಷ್ಯನೊಳಗೆ ಇವರು ಒಬ್ಬರಿದ್ರು. ಅವರು ಮುಂದೆ ರಾಘವೇಂದ್ರ ಸ್ವಾಮಿಗಳು ಗುರುಗಳಾದ ವೃಂದಾವನಸ್ಥಾಗೋ ಟೈಮ್ನಾಗ ಇವರು ನಮ್ಮ ಶ್ರೀನಿವಾಸಾಚಾರ್ಯರು ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಆಗಲಿಲ್ಲ. ಇವ್ರು ಹೋಗಿ ಮುಟ್ಟೋದ್ರೊಳಗೆ ಅವ್ರು ವೃಂದಾವನಸ್ಥ ಆಗಿಬಿಟ್ಟಿದ್ರು. ಹೊರತು ಅವಾಗ ಇವ್ರ ದುಃಖದಿಂದ ವೃಂದಾವನ ಹತ್ತ ಕುತ್ಕೊಂಡಾಗ ಅವರು ಸ್ವಪ್ನದೊಳಗೆ ರಾಘವೇಂದ್ರ ಸ್ವಾಮಿಗಳು ಬಂದು, ಶ್ರೀನಿವಾಸಾಚಾರ್ಯ ದುಃಖ ಪಡಬೇಡಿ, ನಿಮ್ಮ ನಾಳೆ ತುಂಗಭದ್ರಾದಿಗಳ ಸ್ನಾನ ಮಾಡೋದು ನನ್ನ ವೃಂದಾವನ ಸಿಗ್ತದೆ, ಅದನ್ನು ತೊಗೊಂಡೋಗಿ ನೀವು ನಿಮ್ಮ ಮನೆಯೊಳಗೆ ಪೂಜೆ ಮಾಡ್ತಾ ಹೋಗ್ರಿ, ಮುಂದೆ ನಿಮ್ಮ ಸಂತಾನ ಪೂರ್ತಿ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಕೂಡ ನಾನು ಇದ್ದು ಸದಾ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇರ್ತೀನಿ ಅಂತ ವಾಣಿಯಾಗಿದೆ. ಆವಾಗ ಮಾರನೇ ದಿವಸ ನಮ್ಮ ಶ್ರೀನಿವಾಸಾಚಾರ್ಯ ನಮ್ಮ ಪೂರ್ವಜರು ನದಿಗೆ ಸ್ನಾನಕ್ಕೆ ಹೋದಾಗ ಅವ್ರ ಕೈಯೊಳಗೆ ವಾಸುದೇವ ಸಾಲಿಗ್ರಾಮ ಸಹಿತ ವೃಂದಾವನ, ಸುಮಾರು ಇಷ್ಟು ದೊಡ್ಡದಿದೆ ಸಾಲಿಗ್ರಾಮ ಶಿಲಾ ವೃಂದಾವನ ಇದೆ ನಮ್ಮದು. 1671 ಇಸ್ವಿ ಅಂದರೆ ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥ ಆದಂಥ ವರ್ಷ. ಅದರ ಮಾರನೇ ದಿನವೇ ನಮ್ಮ ಗುರುಗಳ ಮಾರನೇ ದಿನ ಅಥವಾ ಒಂದು ವಾರ ಇರ್ಬೋದು. ಆ ಟೈಮಲ್ಲಿ ನಮ್ಮ ಮನಸ್ಸಿನವರಿಗೆ ಈ ವೃಂದಾವನ ಸಿಕ್ಕಂಥ ಒಂದು ಇತಿಹಾಸ ಇದೆ. ಈ ಇತಿಹಾಸ ಮಂತ್ರಾಲಯದೊಳಗೂ ದಾಖಲೆ ಇದೆ. ಈಗಿನ ಗುರುಗಳಂಥ ಸುಬುಧೇಂದ್ರ ತೀರ್ಥರಿಗೂ ಇದೆಲ್ಲ ಮಾಹಿತಿಯೂ ಇದೆ. ಅವರು ಸುಧಾ ಇಲ್ಲಿ ಬಂದು ನಮ್ಮ ವೃಂದಾವನಕ್ಕೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದು ನಮ್ಮ ವೃಂದಾವನದ ಇತಿಹಾಸ. ಅಲ್ಲಿಂದ ಇವತ್ತಿನವರೆಗೂ ಆ ವೃಂದಾವನ ಪೂಜೆ ಮಾಡ್ತಾ ನಾವು ಬಂದೇವಿ. ಅದರಿಂದ ನಮಗೆ ಗುರುಗಳು ಬಹಳ ಅನುಗ್ರಹ ಮಾಡ್ಯಾರ. ನಮ್ಮ ಎಲ್ಲ ಕುಟುಂಬ ವರ್ಗದವ್ರನ್ನು ಅತ್ಯಂತ ಸಂತೋಷದಿಂದ ಇಟ್ಟಾರೆ. ಇಷ್ಟು ಮಾತ್ರ ನಾವು ಹೇಳ್ಬೋದು. ಮೊದಲಿಗೆ ನಮ್ಮ ಅಣ್ಣಂದರೆಲ್ಲ ಪೂಜೆ ಮಾಡ್ತಾ ಬರ್ತಿದ್ರು. ಇವಾಗ ನಾನು ಆ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ದೇವರಿಗೆ ನೈವೇದ್ಯ ಆದ ನಂತರ ನಾವು ಪರಶುರಾಮರಿಗೆ ವಾಯುಸ್ತೇವವನ್ನು ಮಾಡುವಂಥ ಅಗ್ನಿಗೆ ಆಹುತಿ ಕೊಡುವಂಥ ಒಂದು ಸಂಪ್ರದಾಯ.
ವೈಷ್ಣವ ಪದ್ಧತಿ ಅಂತ ಹೇಳ್ತೀವಿ. ಆನಂತರ ಸಾಯಂಕಾಲ ಆವತ್ತಿನೂ ಕೊಡ್ತೀವಿ. ಯಾಕಂದ್ರೆ ಸಾಯಂಕಾಲ ಮತ್ತು ಅಗ್ನಿ ಇದು ಮಾಡಲಿಕ್ಕಾಗಲ್ಲ ಅಂದಾಗ ಬೆಳಗ್ಗೆ ನಾವು ಸಾಯಂ ಆವತ್ತಿನೂ ಕೊಟ್ಟುಬಿಡ್ತೀವಿ. ಇದು ಒಂದು ವೈಷ್ಣವ ಪದ್ಧತಿ ಅಂತೀವಿ ನಾವು. ಅಗ್ನಿಗೆ ನೈವೇದ್ಯ ಮಾಡಿದ ಗುರುಗಳು ನೈವೇದ್ಯವನ್ನು ಸ್ವೀಕರಿಸಂಗಿಲ್ಲ. ಹೀಗಾಗಿ ಮೊದಲು ಅಗ್ನಿ ದೇವರಿಗೆ ನಾವು ವೈಷ್ಣವ ಮಾಡಿದ ನಂತರ ಗುರುಗಳಿಗೆ ನಾವು ನೈವೇದ್ಯ ಮಾಡ್ತೀವಿ. ಇದೊಂದು ಸಂಪ್ರದಾಯ, ಇದು ಪೂಜಾ ಪದ್ಧತಿ. ಪವಾಡ ಅಂತ ನಾವು ಯಾವುದನ್ನು ಪ್ರತ್ಯೇಕವಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಗುರುಗಳ ಪವಾಡದ ಬಗ್ಗೆ ನಾವು ಮಾತಾಡೋಷ್ಟು ಯೋಗ್ಯತೆ ನಮಗಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಸ್ವಂತಕ್ಕಾಗಿದ್ದಾರೆ ಪವಾಡ ಅನ್ನಂಗಿಲ್ಲ. ನಾನು ಗುರುಗಳ ಅನುಗ್ರಹದಿಂದ ಇವತ್ತು 2 ಮಕ್ಕಳು ದಾರಿ ಹಚ್ಕೊಂಡಾರ. ಆ ನಂತರ ನಾವು ಮನೆ ತೊಗೊಳಿಕ್ಕೂ ಗುರುಗಳ ಕಾರಣ ಆಗ್ಯಾರ ಫಸ್ಟ್ ಆಫ್ ಆಲ್. ಆಮೇಲೆ ಹಂಗೆ ಬಂದಂಥ ಭಕ್ತರು ಇಲ್ಲಿ ಜನಗಳ ಸಂಖ್ಯೆ ಜಾಸ್ತಿ ಆದಾಗ ಅದು ಅವರ ಮಹಿಮೆಯಿಂದನೇ ಆಗ್ಯದ ಅಂತ ತಿಳ್ಕೊತೀವಿ. ಇದು ಪವಾಡ ಅಂತ ಹೇಳಂಗಿಲ್ಲ. ಗುರುಗಳ ಅನುಗ್ರಹ ನೀವು ಭಕ್ತಿಯಿಂದ ಬಿಡ್ಕೊಂಡ್ರೆ ಅದನ್ನು ನೆರವೇರ್ತಾರೆ ಅಂತಕ್ಕೆ ನಾನೇ ಸಾಕ್ಷಿ. ಹಿಂದೆ ಬ್ರಿಟಿಷಲ್ಲಿ ಏನು ಜಾಸ್ತಿ ಇದ್ರು 1852 ಇಸ್ವಿ ಈ ಮುಸ್ಲಿಂ ದಂಗೆ ಹೇಳ್ತಾರೆ. ಆ ಸಮಯದೊಳಗೆ ಈ ದೇವಸ್ಥಾನವಾಗಿದ್ದಂಥ ವೃಂದಾವನವನ್ನು ನಾವು ಅದನ್ನು ಒಯ್ದು ನಮ್ಮದೊಂದು ಕೊಪ್ಪಳ ಇದೆ ಇಲ್ಲಿ ಧರ್ಮ ಕಾಲುವೆ ಪಕ್ಕದಲ್ಲಿ ಇವತ್ತಿಗೂ ಇದೆ ಅಲ್ಲ, ಹನುಮಂತೇವರ ಮೂರ್ತಿ ಇದೆ. ಅದಕ್ಕೆ ಕೆಳಗಡೆ ಒಂದು ನೆಲಮನೆ ಇದೆ, ಅಲ್ಲಿ ಒಯ್ದಿಟ್ಟು, ಯಾಕಂದ್ರೆ ದಂಗೆ ಒಳಗೆ ಏನಾದರೂ ವೃಂದಾವನ ಹಾಳಾಗಬಾರ್ದು ಅನ್ನೋದಕ್ಕೆ ಅಲ್ಲಿ ಒಯ್ದಿಟ್ಟು ಆದಮೇಲೆ ಹನುಮಂತೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಆ ಹನುಮಂತೇವರಿಗೆ ಪೂಜೆ ಮಾಡ್ತಾ ಬಂದರು ಅವಾಗ ಹಿರಿಯರು. 1871 ಇಸ್ವಿ ಒಳಗೆ ಅಂಥ ಘಟನೆಗಳು. ಆ ನಂತರ ವೃಂದಾವನ ಒಯ್ದಿಟ್ಟು ತಲೆ ಹೋಗ್ಬಿಡ್ತು. ಅದನ್ನು ನೆಕ್ಸ್ಟ್ ಹೀಗೆ ನಡೀತಾ ಹೋತು. ಅವಾಗ ಒಂದು ಪಟ್ಟ ಗುರುಗಳು ನಮ್ಮ ಮನೆ ಒಳಗಿದ್ದಂಥ ಹಿರಿಯರಿಗೆ ಕೊಪ್ಪಳದೊಳಗೆ ಬಂದು ನನ್ನ ಎಷ್ಟು ದಿವಸ ಕೊಪ್ಪಳದಾಗ ಇಡ್ತೀಯಪ್ಪ, ನಾನು ಕರ್ಕೊಂಬಂದು ಪೂಜೆ ಮಾಡುವಂತ ವಾಣಿ ಅಂದರೆ ಅವ್ರಿಗೆ ವಾಣಿ ಆಗಿದೆ. ಇದು ನಮಗೆ ಜೋಕ್ ಅನ್ನಿಸ್ತದೆ ಇದು ನಾ ಹೇಳೋದು, ಆದರೆ ಇದು ನಡೆದಂಥ ಘಟನೆಗಳು. ಅವಾಗ ಎಲ್ಲರೂ ಕೂತ್ಕೊಂಡು ವಿಚಾರ ಮಾಡಿದಾಗ ಹಿಂಗೆ ವೃಂದಾವನ ಅಲ್ಲಿ ಅದ ಅಂತೇಳಿ ಹಿರಿಯರು ಹೇಳಿದ ಮೇಲೆ
ಒಂದು ಪಲ್ಲಕ್ಕಿ ತೊಗೊಂಡು ವಾಲ್ಗ ತೊಗೊಂಡು ಮೆರವಣಿಗೆ ಮಾಡಿಕೊಂಡು ಗುದ್ಲಿಗೋರಿ ತೊಗೊಂಡು ಅದನ್ನು ತಕೊಂಬಂದು ಕೊಡ್ತಾರೆ. ಆ ಹೊತ್ತಿನಾಗ ಅವತ್ತು ಡಿಸ್ಟಿಕ್ ಅಲಿಯನ್ಸ್ ಆಫೀಸರ್ ಅಂದರೆ ಧಾರವಾಡಕ್ಕಿದ್ರು ಬ್ರಿಟಿಷ್ ಅಧಿಕಾರಿ, ಅವರು ಜೀಪ್ ಬಂದದ, ನೀವು ನಿಧಿ ಹೇಗಲಿಕ್ಕೆ ಹೊಂಟಿರಿ ಅಂತೇಳಿ ಅದಕ್ಕೆ ಅಡೆತಡೆ ಮಾಡಿದ್ದಾರೆ. ಅಂದ್ಕೊಳ್ಳಿ ಅವರೆಲ್ಲ ಅವ್ರಿಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ಯಾರ, ಇಲ್ಲ ಹಿಂಗೆ ಐತೆ ಅಂತೇಳಿ ಅವ್ರು ನಂಬಲಿಲ್ಲ. ನಾನು ನೋಡ್ತೀನಿ, ಈಗ ನಾನು ಬರ್ತೀನಿ ಅಂತೇಳಿ ಅವ್ರ ಜೊತೆ ಅವರು ಹೋಗಿ ಅಲ್ಲಿ ಅಗದ ಮೇಲೆ ಅಲ್ಲಿ ವೃಂದಾವನ ತೊಗೊಂಬಂದಾಗ ಅವ್ರಿಗೆ ಆಶ್ಚರ್ಯ ಆಗಿ ಅವರು ಅಲ್ಲೇ ಒಂದು ಬಾಂಡ್ ಮಾಡಿಕೊಟ್ಟಾರೆ. 55 ರೂಪಾಯಿ ಅವತ್ತಿನ ಕಾಲದಾಗ 1871ನೇ ಇಸ್ವಿಯೊಳಗೆ 55 ರೂಪಾಯಿ ಈ ಗುರುಗಳ ಆರಾಧನೆಗೆ ಕೊಡ್ರಿ ಅಂತೇಳಿ ಅವರು ಮೆರವಣಿಗೆ ಜೊತೆ ಬಂದು ಇದಕ್ಕೆ ಪೂಜೆ ಮಾಡಿಕೊಂಡು ಹೋಗಿದ್ದಾರೆ. ಇದು ದಾಖಲೆ ನಮ್ಮಲ್ಲಿ ಐತೆ ಇವತ್ತು. ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮಃ. ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮಃ. ಗುರುಗಳ ಆರಾಧನೆಗೆ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. ಮೊದಲು ಅಲ್ಲಿ ಹೋಗಿ ಆರಾಧನೆ ಮಾಡ್ತಿದ್ವಿ. ಒಂದು ವರ್ಷ ಇದೇ ಥರ ನಾವು ಮಂತ್ರಾಲಯಕ್ಕೆ ಆರಾಧನೆಗೆ ಹೋಗ್ಬೇಕು ಅನ್ನೋದೇ ನಾವಲ್ಲ, ನಮ್ಮ ಹಿರಿಯರು. ಅಲ್ಲಿ ಹೋಗ್ಬೇಕಂದ್ರೆ ಅವಾಗಿನ್ನೂ ಚಕಡಿ ಬಸ್ಸಿನ ವ್ಯವಸ್ಥೆ ಇದ್ದಿಲ್ಲ. ಚಕಡಿ ಕಟ್ಕೊಂಡು ಎಲ್ಲ ಒಂದು 15 ದಿವಸ ಮೊದಲೇ ಪ್ರಿಪೇರ್ ಆಗಿ ಮನೆ ಎಲ್ಲ ಕೀಲಿಯಾಗಿ ಹೋಗುವಂಥ ಒಂದು ಸಂಪ್ರದಾಯ ಅದ. ಅವಾಗ ಅವರು ಎಲ್ಲ ರಾತ್ರಿ ಎಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಹೊಂಡಬೇಕು ನಾವು ನಸಿಕ್ಲಿ ಅಂತ ಹೇಳಿ ಮಲ್ಕೊಂಡಾರೆ. ಅವಾಗ ಒಬ್ಬ ಹಿರಿಯ ಅಜ್ಜಿ ಇತ್ತು ನಮ್ಮ ಮನೆಯೊಳಗೆ. ಅವರು ಬೆಳಗ್ಗೆ ಮುಂಜಾನೆ 4 ಗಂಟೆ ಸುಮಾರು ಎದ್ದು ಪೂರ್ತಿ ಎಚ್ಚಿದಾರ, ಅದು ಮೈ ಮೇಲೆ ಪ್ರಜ್ಞೆ ಇಲ್ಲಂತೆ. ಅವರು ಮಠದೊಳಗಿಂದ ಗುರುಗಳು ಹೊರಗೆ ಬಂದಾರೆ. ಹೊರಗೆ ಬಂದು ಕಸ ಹೊಡಿತಾ ಇದ್ದಾರೆ ಈ ಅಂಗಳನ. ಅವಾಗ ಈ ಅಜ್ಜಿಗೆ ಶಾಕ್ ಆಗಿ, ಯಾಕೆ ಗುರುಗಳ ನೀವ್ಯಾಕೆ ಕಸ ಹೊಡಿದ್ರಿ, ನಿಮ್ಮ ಸೇವೆ ಮಾಡಲಿಕ್ಕೆ ಅಂತ ನಾವಿದ್ದೀವಿ ಅಂತ ಹಿಂಗೆ ಕೇಳಿಗತ್ತಾಳೆ. ಇದು ಎಚ್ಚರಾಗಿ ಕೇಳಿಗತ್ತಾಳಕ್ಕೆ. ಆವಾಗ ಗುರುಗಳಿಲ್ಲ, ನೀವೆಲ್ಲ ಮಂತ್ರಾಲಯಕ್ಕೆ ಹೊಂಟಿರಮ್ಮ, ಇಲ್ಲಿ ನಮ್ಮ ಸೇವೆ ನಾನಾ ಮಾಡಬೇಕಲ್ಲ ಅಂತ ಹಿಂಗೆ ಹೇಳ್ದಂಗೆ ಆಗಿದೆ ಅವ್ರಿಗೆ. ಅವಾಗ ಎಲ್ಲರಿಗೂ ಎಲ್ಲ ಉಳಿದವರೆಲ್ಲ ಬಂದ, ಅಜ್ಜಿ ಯಾರ ಜೊತೆ ಮಾತಾಡ್ತೀವಿ ಅಂತ ಹಿಂಗೆ ಅಳಿಗಾಡ್ಸಿ ಅವ್ರು ಹೆಚ್ಚು ಮಾಡ್ಯಾರ. ಅವಾಗ ಅವರು ಇಲ್ಲ ಗುರುಗಳು ಹಿಂಗೆ ಮಠದಾಗಿಂದ ಬಂದು ಕಸ ಹೊಳ್ಳಿ ಹಚ್ಚಿದ್ರು, ನಾ ಕೇಳಿದೆ ಹಿಂಗಂದ್ರು ಅಂತ. ಆಮ್ಯಾಗ ಕೂತ್ಕೊಂಡು ಎಲ್ಲ ನಿರ್ಣಯ ಮಾಡಿದ್ರು, ಮನೆ ಒಳಗೆ ವೃಂದಾವನ ಇದ್ದಾಗ ನಾವು ಇಲ್ಲೇ ಆರಾಧನೆ ಯಾಕೆ ಮಾಡಬಾರಂತೆ. ಆ ವರ್ಷದಿಂದ ನಾವು ಮಠದೊಳಗೆ 3 ದಿವಸ ಮಂತ್ರಾಲಯ ಯಾವ ಪದ್ಧತಿ ಆರಾಧನೆ ಆಗುತ್ತೆ ಅದೇ ಥರ ಇಲ್ಲೂ ಮಾಡ್ತಾ ಹೊಂಟೀವಿ. ಇದು ವೃಂದಾವನ ನಮ್ಮ ಮನೆತನ, ಅದು ಸ್ವಂತದ್ದು. ಸಾರ್ವಜನಿಕವಾಗಿ ಇಲ್ಲ, ನಾವು ಸಾರ್ವಜನಿಕ ಯಾವುದೇ ದೇಣಿಗೆ ಗಿಣಿಗೆ ತಗೋತಾ ಹೋಗಲ್ಲ. ಬಟ್ ಭಕ್ತರು ಸಾರ್ವಜನಿಕವಾಗಿ ಎಲ್ಲ ಭಕ್ತರು ಬಂದಿಲ್ಲ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಅದಕ್ಕೆ ನಾವು ಅನುಕೂಲನೂ ಮಾಡಿಕೊಡ್ತೀವಿ. ಎಲ್ಲಕ್ಕೆ ಯಾರು ಬಂದರೂ ಇಲ್ಲಿ ತಕರ ಇಲ್ಲ, ಬರ್ಬೋದು. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರ್ಬೋದು, ದೇವರ ಆಶೀರ್ವಾದ ತೊಗೋಬೋದು, ಹೋಗ್ಬೋದು. ರಾಘವೇಂದ್ರ ಸ್ವಾಮಿಗಳ ಮಠ ಇದು ಭಾಳ ಪುರಾತನ ಕಾಲದಿಂದ ಬಂದಿದೆ. ಈ ಲಿಂಗೇರಿ ಮಂತ್ಯಂದವರಿಗೆ ಮಂತ್ರಾಲಯದ ಸ್ವಾಮಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಲಿಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಅವತ್ತಿನ ಹಿಂದಿನ ಕಾಲದೊಳಗೆ ಬಸ್ ಸೌಕರ್ಯಗಳು ಇದ್ದಕ್ಕೆ ನಡ್ಕೊತ ಹೋದರು ಮಂತ್ರಾಲಯ ತನಕ. ಕಾರಣಾಂತರಗಳಿಂದ ಏನಾಯ್ತು, ವಿಳಂಬವಾಗಿರೋದ್ರಿಂದ ಅದು ಕೈ ತಪ್ಪಿ ಬೇರೆದವರು ಆ ಮುಹೂರ್ತಕ್ಕೆ ಇವರು ಅಲ್ಲಿ ಇಲ್ಲದೇ ಇರೋದ್ರಿಂದ ಬೇರೆದವರಿಗೆ ಆ ಪೀಠವನ್ನು ಕೊಟ್ಟರು. ಆಗ ಇವರಿಗೆ ಭಾಳ ಮನಸ್ಸಿಗೆ ನೋವಾಗಿರೋದ್ರಿಂದ ರಾಯರನ್ನು ಸ್ಮರಿಸ್ಕೊಳ್ತಾ ಮಲ್ಕೊಂಡ್ರು. ರಾತ್ರಿ ಕನಸಿನಲ್ಲಿ ಬಂದು, ಏನು ಕಾಳಜಿ ಮಾಡಬೇಡ, ನಿನಗೆ ನಾನು ಇಲ್ಲಿ ವೃಂದಾವನ ಇದೆ ತುಂಗಭದ್ರಾ ನದಿಯಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡುವಂಥ ಅವರು ಒಂದು ಆಶೀರ್ವಚನವನ್ನು ಮಾಡಿದರು. ಅದೇ ರೀತಿ ಬೆಳಗ್ಗೆ ಎದ್ದು ಪ್ರಾತಃ ಕಾಲದೊಳಗೆ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದಾಗ ಈ ವೃಂದಾವನವನ್ನು ಪಡ್ಕೊಂಡ್ರು. ಅದನ್ನು ತೊಗೊಂಬಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದರು.
ಅವತ್ತಿಂದ ಈ ಲಿಂಗೇರಿ ಮಂತ್ಯಂದವರು ನಿತ್ಯ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬಂದಿದ್ದಾರೆ. ಆಮೇಲೆ ವರ್ಷಕ್ಕೊಮ್ಮೆ ರಾಯರ ಆರಾಧನೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ಭಕ್ತರು ಸಹ ಹಾಗೆ ನಡ್ಕೋತಾ ಇದ್ದಾರೆ. ಇದರ ಜೊತೆಗೆ ಮತ್ತೆ ಇನ್ನು ವರ್ಷದಲ್ಲಿ ಬರುವಂಥ ಎಲ್ಲ ಪುರಂದಾಸರ ಆರಾಧನೆ ಮತ್ತು ಬೇರೆ ಬೇರೆ ಹಬ್ಬ ಹರಿದಿನಗಳನ್ನು ಸಹ ಆಚರಣೆ ಮಾಡಿ ಪೂಜೆ ನೈವೇದ್ಯ ಕಾರ್ಯಗಳು ಕೈಂಕರ್ಯಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಅಷ್ಟೋದಕ್ಕೆ ನಿತ್ಯನೂ ಇಲ್ಲಿ ಪೂಜೆ ಪುನಸ್ಕಾರಗಳು ಅದೇ ಇದರಿಂದ ನಡೀತಾವೆ ಶ್ರದ್ಧೆಯಿಂದ. ಅವರ ಮಂತ್ಯಂದವರು ಇಲ್ಲೆಲ್ಲ ಇದ್ದಾರೆ. ಅವರು ಕೆಲವರು ಇನ್ನು ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗೆ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹಿಂಗೆ ಅಲ್ಲೆಲ್ಲ ಇದ್ದಾರೆ. ಆದರೆ ಎಲ್ಲರೂ ಸಹ ಇಂಥವು ಆರಾಧನೆ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಈ ಮಠಕ್ಕೆ ಸಂಬಂಧಪಟ್ಟಂಥ ಏನಾದರೂ ಕಾರ್ಯಕ್ರಮಗಳು ಬಂದಾಗ ಎಲ್ಲರೂ ಒಟ್ಟಾಗಿ ಸೇರಿ ವಿಜೃಂಭಣೆಯಿಂದ ಶ್ರದ್ಧಾಪೂರ್ವಕ ಭಕ್ತಿಯಿಂದ ಈ ರಾಯರನ್ನು ಪೂಜಿಸಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯವನ್ನು ನೆರವೇರಿಸ್ಕೊತಾ ಬರ್ತಾ ಇದ್ದಾರೆ. ಇದು ಹಾನಗಲ್ಲಿಗೆ ಒಂದು ನಮಗೆ ಮುಕುಟಪ್ರಾಯ ಅಂತ ಹೇಳಿ ತಪ್ಪಾಗಲಾರದು. ಯಾಕಂತಂದರೆ ರಾಯರನ್ನು ನಂಬಿದವರಿಗೆ ರಾಯರ ಅನುಗ್ರಹ ಸದಾ ಆಗಿದ್ದಾವೆ. ಹೀಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಜಗತ್ತಿನಾದ್ಯಂತ ಲೋಕೋದ್ಧಾರಕ್ಕಾಗಿ ಶ್ರಮವಹಿಸಿ ಸಜ್ಜನ ಭಕ್ತರ ಬಾಳನ್ನು ಬೆಳಗಿಸುತ್ತಾ ಯಾವ ಜಾತಿ ಭೇದವಿಲ್ಲದೆ ನಾವೆಲ್ಲ ಒಂದು ಎಂಬ ಮಾನವೀಯತೆಯ ಧರ್ಮವನ್ನು ಇನ್ನೂ ಸಾರುತ್ತಲಿದ್ದಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಓಂ ಶ್ರೀ ಶ್ರೀರಾಘವೇಂದ್ರಾಯ ನಮಃ. ಆತ್ಮೀಯರೇ, ನಿಮ್ಮ ಚಲನಚಿತ್ರ ನಟ, ಸಾಹಿತಿ ಮತ್ತು ನಿರ್ದೇಶಕ ತನ್ಮಯ ಸನತ್ಕುಮಾರ್ನ ಪ್ರಣಾಮಗಳು. ಇಷ್ಟು ದಿನ ತಾವು ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ, ಪವಾಡ, ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ. ಹಾಗೆ ಲೈಕು, ಕಾಮೆಂಟು, ಶೇರ್ ಮಾಡಿ ಸಬ್ಸ್ಕ್ರೈಬು ಮಾಡ್ಕೊಂಡಿದ್ದೀರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ.